ಗಾಯ್ಸ್ ದರ್ಶನ ಮುಗೀತು, ಎಲ್ಲ ಮುಗಿತು ಗಾಯ್ಸ್, ಪೀಸ್ ಆಗಿದ್ದೀವಿ. ನೋಡಿ ಗಾಯ್ಸ್ ಇಲ್ಲಿಂದ ವ್ಯೂ ಹೆಂಗಿದೆ ಅಂತ. ಗಾಯ್ಸ್ ಇವಾಗ ಗಿರಿ ಪ್ರದಕ್ಷಿಣೆ ಮಾಡಕ್ಕೆ ಹೋಗ್ತಾ ಇದೀವಿ. ಮತ್ತೆ ಸ್ನಾನ ಮಾಡ್ಕೊಂಡು ಶರ್ಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಶರ್ಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಬ್ರೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಗಾಯ್ಸ್ ಇವಾಗ ಸ್ನಾನ ಮಾಡಿಕೊಂಡು ಎಲ್ಲ ಕಾಯಿ ಮತ್ತು ದೀಪ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಪೂಜೆ ಮಾಡಿಕೊಂಡು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವಿ, ಓಕೆನಾ? ಹೋಗ್ತಾ ಹೋಗ್ತಾ ತೋರಿಸ್ತೀವಿ. ಓಕೆ ಬ್ರೋ, ಏನಾದರೂ ಹೇಳಿ. ಹೇಳೋಣ ಮುಂದೆ ಹೇಳೋಣ. ಸ್ವಾಮಿ ಪೂಜೆಗೆ ಹೋಗ್ತಾ ಇದ್ದೀವಿ, ದರ್ಶನಕ್ಕೆ ಬಂದಿದ್ದೀವಿ. ಪೂಜೆ ಹೋಗ್ತಾ ನೈಟೆಲ್ಲ ಏನಾರಿ ಬಾಯಿದ್ದೀನಿ ಮತ್ತೆ ಏನಪ್ಪ ನಮ್ಮ ಕಡೆ ಹಿಡಿದ್ರೆ ನಾವು ಹೊಸಬ್ರು ನಾವು ನಾವು ಮಾತಾಡಕ್ಕೆ ಬರಲ್ಲ, ಏನಿಲ್ಲ ನಮ್ಮ ಕಡೆ ಏನಿಬ್ರು ಅಂತ ಫೋನಿಗೆ ಕೇಳಿದ್ರೆ ನಾವು ಏನು ಮಾತಾಡೋದು? ಏನೋ ಮಾತಾಡ್ಬ್ರು, ಏನಾದ್ರು ನೀವು ನಾವೇನು ಮಾಡ್ತಾ ಇದೀವಿ ಅದನ್ನ ಮಾತಾಡ್ಬೇಕಷ್ಟೇ. ನಮ್ಗೆ ಹೇಳ್ಕೊಟ್ರೆ ತಾನೇ ನಾವು ಮಾತಾಡೋದು. ಓಕೆ ಬ್ರೋ, ಓಕೆ ಮತ್ತೆ ಸಿಗ್ತೀನಿ ಗಾಯ್ಸ್. ಒಂದು ಚಾಲೆಂಜ್ ಕೊಟ್ಟಿದ್ದೀನಿ ಇವಾಗ. ಯಾರ್ಯಾರು ಎಷ್ಟೆಷ್ಟು ಟೈಮ್ ತಗೋತಾರೆ ಕಂಪ್ಲೀಟ್ ಮಾಡೋಕ್ಕೆ ಅಂತ, ಓಕೆನಾ? ಬ್ರೋ ನೀನು ಎಷ್ಟೋ ತಗೊಂಡು? 3 ಅವರ್. ಬ್ರೋ నువ్వు ఎంతసేపు తీసుకున్నావు టైం నడిచేకి? అట్లే కాదు, చెప్పు బ్రో. అందరూ కాదు బ్రో, చెప్పు బ్రో. ನೀನು ಹೇಳು ಬ್ರೋ, ಎಷ್ಟೊತ್ತು? 4 ಅವರ್ ಹೋಗಿ ಬರ್ತೀವಿ ಬ್ರೋ. 4 ಅವರ್. ನೀನಪ್ಪ? 4. ಓಕೆ ಗಾಯ್ಸ್, 4 ಅವರ್ ಅಂತೆ. ನಾನು ಇವ್ರ ಹಿಂದೆನೇ ಹೋಗ್ತೀನಿ, ನಮ್ಮದು 4 ಅವರ್ ಆಗುತ್ತೆ, ಓಕೆನಾ? ಮೈನ್ ಅದೇ ಹೆಂಗೆ ಗಾಯ್ಸ್ 2 ಲಿಂಗ ದಾಟ್ಕೊಂಡು ಬಂದಿದ್ದೀವಿ ಆವಾಗಲೇ. ಸುಸ್ತೇನು ಆಗ್ತಾ ಇಲ್ಲ, ಇವರೆಲ್ಲ ಸುಸ್ತೊಡ್ದವ್ರೆ. ನಂದು ಜಿಂಬಾಡಿ ಗಾಯ್ಸ್, ನಿಮ್ಗೆ ಗೊತ್ತಲ್ವಾ ನನ್ನ ಬಗ್ಗೆ? ಹೌದು ಸ್ವಾಮಿ. ಇವರೆಲ್ಲ ತಡೆಯಲ್ಲ, ಇವೊಂಥರ ಫಾರಮ್ ಕೋಳಿ ಇದ್ದಂಗೆ. ಹೌದು, ಫುಲ್ ಇವರಾದ್ರೆ ಇವ್ರು ಬ್ರೋ ಅವೆಲ್ಲ ಸುಸ್ತೊಡ್ಬಿಟ್ಟವ್ರು ನೋಡಿ. ಸುತ್ತೋಡ್ಬಿಟ್ಟಿದ್ದೀರ ಸ್ವಾಮಿ ನೀವು. ಫೋನ್ಲಿ ಟಾಕಿ ಭಕ್ತಿ ಭಕ್ತಿ ನೋ ಯೋ ಅರುಣಾಚಲೇಶ್ವರಿ ನಮ ಶಿವಾಯ. ಓಂ ನಮ ಶಿವಾಯ. ಗಾಯ್ಸ್ ಬನ್ನಿ, ಹಿಂಗೆ ನೀವು ಬನ್ನಿ ಗಾಯ್ಸ್, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಫುಲ್ ಹೆಲ್ತ್. ದೇವ್ರಿಗೂ ಬಂದಂಗಿರುತ್ತೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. 14 ಕಿಲೋಮೀಟರ್ ನಡೆಯೋಕ್ಕಾಗುತ್ತೆ, ಆಗಲ್ಲ, ಓಕೆನಾ? ಇದು ಭಕ್ತಿಯಿಂದ ನೋಡಿದ್ದೇವೆ ಅಲ್ವಾ? ನಿಮ್ಮ ಇಷ್ಟ ಗಾಯ್ಸ್, ಬರಂಗಿದ್ರೆ ಬರ್ರಿ, ಇಲ್ಲಾಂದ್ರೆ ಬೇಡ. ಆಟಾಡ್ತೀವಿ ಏನು ಬ್ರೋ, ಅವ್ರ ಇಷ್ಟ, ಬರಂಗಿದ್ರೆ ಬರ್ರಿ, ಇಲ್ಲಾಂದ್ರೆ ಬೇಡ. ಬಿಟ್ಟಾಕ್ರಿ ಅಷ್ಟೇ, ನಾವು ಬಂದಿದ್ದೀವಿ, 14 ಕಿಲೋಮೀಟರ್ ಹೇಳ್ತಾ ಇದೀವಿ ಅಷ್ಟೇ. ಗಾಯ್ಸ್ ಬೆಳಗ್ಗೆಯಿಂದ ಮಾಡಿರೋ ವಿಡಿಯೋ ಫುಲ್ಲು ಸೌಂಡ್ ಹೊರಗಡೆದೇ ಜಾಸ್ತಿ ಕೇಳಿಸ್ತಾ ಇರುತ್ತೆ. ಬೇಜಾರು ಮಾಡ್ಕೋಬೇಕು ಸ್ವಲ್ಪ. ನಮ್ಮ ವಾಯ್ಸ್ ಕೇಳಿಸ್ತಾ ಇರಲ್ಲ, ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದೇ ನೋಡಿ. ಓಕೆನಾ? ನೋಡಿ ಇದು ಟ್ರ್ಯಾಕಿಂಗ್. ಇಲ್ಲಿ ಒಂದು ತೋರಿಸ್ತೀನಿ ನೋಡಿ ಮ್ಯಾಪು, ಅಗ್ನಿಲಿಂಗ ಹೆಂಗೆ ಹೋಗ್ಬೇಕಂತ ನೋಡಿ. ಇಲ್ಲೇ ಇದೆ, ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಎಂಡ್ ಮಾಡಬೇಕು, ಯಾವ್ಯಾವ ಲಿಂಗ ಇದೆ ಅಂತ ತೋರಿಸ್ತೀನಿ, ಓಕೆನಾ? ನೋಡಿ ಗಾಯ್ಸ್, ಇವ್ರು ಆವಾಗಲೇ ನೀರು ಕುಡಿತಾರೆ ನೋಡಿ ಗಾಯ್ಸ್, ಎಷ್ಟು ಸುಸ್ತಾಗಿರ್ತಾರೆ ಇವರು. ನಾನು ಗೊತ್ತಲ್ವಾ, ಜಿಂಬಾಡಿ ಎಲ್ಲೂ ನಿಲ್ಲೋದೇ ಇಲ್ಲ. ಅಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ, ಎಲ್ಲೂ ನಿಲ್ಲಲ್ಲ ನಾನು, ನೋಡಿ ಬೇಕಾರೆ. ಏನು ಬ್ರೋ, ಏನು ಹೇಳ್ತೀರಾ? ಏನಾದರೂ ಹೇಳಿ. ಏನಿಲ್ಲ, ಹಾಂ, ಭಕ್ತಿಯಿಂದ ದರ್ಶನ ಮಾಡಬೇಕಷ್ಟೇ. ಓಕೆ. ಮತ್ತೆ ಬಂದ್ವಿ ಜಿಂಬಾಡಿ ಅಂತ ಹೇಳ್ತಾ ಇದ್ನಲ್ಲ ಅವಾಗಿಂದ. ಜಿಂಬಾಡಿಗೂ ಸುಸ್ತಾಗ್ತಾ ಇದೆ ಗಾಯ್ಸ್, ಯಾಕೋ ಆವಾಗಲೇ. ಬ್ರೋ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಏನಿಲ್ಲ ಬ್ರೋ, ಕಾಲು ಮೆಂಟಾದ್ರೂ ಭಕ್ತಿಯಿಂದ ಮಾಡಬೇಕು. ಹಾಂ, ಅದ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ.
ಅಷ್ಟೇ. ದರ್ಶನ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಬೆಳಗ್ಗೆ ದರ್ಶನ ಮಾಡ್ತೀವಿ. ಬೆಳಗ್ಗೆ ದರ್ಶನ ಮಾಡಬೇಕು. ಅದಕ್ಕೆ ಇವತ್ತು ಫುಲ್ ನೈಟ್ ಜರ್ನಿ ಮಾಡಿಬಿಟ್ಟು ಬೆಳಗ್ಗೆ ದರ್ಶನ ಬೆಳಗ್ಗೆ ಹೋಗಿ ದರ್ಶನ ಮಾಡ್ಕೊಳ್ಳೋದು ಗೈಸ್. ಓಕೆನಾ? ಸುಸ್ತಾಗಿದೆ ಅವಾಗ. 4 ಲಿಂಗ ಕಂಪ್ಲೀಟ್ ಆಗಿದೆ ಗಾಯ್ಸ್. ಫುಲ್ ಸೆಕೆ ಏನು ಮಾಡೋಕ್ಕಾಗಲ್ಲ. ಬರುವಾಗ ನೀವು ಸ್ವಲ್ಪ ನೋಡಿಕೊಂಡು ನೀರು ಎಲ್ಲ ತೊಗೊಂಬರ್ರಿ. ಎತ್ಕೊಂಡ್ಬಂದು ಗಿರಿಪ್ರದಕ್ಷಿಣೆ ಮಾಡಿರಿ. ನನಗೇನು ಸುಸ್ತಾಗಲ್ಲ ಗಾಯ್ಸ್, ಇವ್ರಿಗೆ ಸುಸ್ತು. ಜಿಂಬಾಡಿ ಅಂತ ಬಿಡ್ರಿ, ನಮಗೆ ನನಗೆ ಗೊತ್ತಲ್ವಾ. ನಾರ್ಮಲ್ ಗಾಡಿ ನಮ್ಮ ಕೈಯಲ್ಲಿ ಆಗಲ್ಲ. ನೀವು ಆದರೂ ದೇವ್ರ ಭಕ್ತಿ ಮೇಲೆಯಿಂದ ನಡೀತಾ ಇದ್ದೀವಿ. ಭಕ್ತಿ ಇರ್ಬೇಕು ಗಾಯ್ಸ್, ಅವಾಗ ಏನು ಆರಾಮಾಗಿ ನಡೀತೀರಾ. ಆರಾಮಾಗಿರುತ್ತೆ. ದೇವ್ರ ಪೂಜೆ ಮಾಡಿ ಈ ಬ್ರೇಕ್ ತಗೊಂಡಿದ್ದೀವಿ ಇವಾಗ. 5 ನಿಮಿಷ ಆಗಿತ್ತು. ಸುಸ್ತು. ನಡೆದಾಡ್ತೀವಿ, ನಡ್ಕೊಂಡು ಹೋಗ್ತೀವಿ. ನಾವು ಅನ್ಕೊಂಡು ಯಾವಾಗಲೇ ಅರ್ಧ ದಾರಿ ನಡೆದು ಬಿಟ್ಟಿದ್ದೀವಿ ಅಂತ. ಇಲ್ಲಿ ಯಾರನ್ನೋ ಕೇಳಿದ್ರೆ ಸುಮಾರು ನಾವು ಬಂದಿರೋದು ಕಾಲ್ ಭಾಗನೂ ಅಲ್ವಂತೆ. ಆಫ್ ರೋಡ್ ಫಿನಿಶ್. ಆಫ್ ರೋಡ್ ಹೆಂಗ್ ಗಾಯ್ಸ್? ಹಿಂಗಾದ್ರೆ ಸಿಕ್ಕಾಪಟ್ಟೆ ಸ್ವಲ್ಪ ಇವ್ರು ಬೇರೆ ಸ್ವಲ್ಪ ಓಡಾಡಕ್ಕಾಗಲ್ಲ ಅಂತಾರೆ. ಸ್ವಲ್ಪ ನಾನು ಜಿಂಬಾಡಿ ಅಂತ ಹೇಳ್ಕೊಂಡೆ. ಇವಾಗ ಕಂಡೆಗಳು ಆಗ್ತಾ ಇಲ್ಲ ಗಾಯ್ಸ್ ಇವಾಗ. ಸೂರ್ಯಲಿಂಗವನ್ನು ಮುಗಿಸಿ ಇವಾಗ ಮುಂದೆ ಹೋಗ್ತಾ ಇದೀವಿ. ಇನ್ನ 8 ಕಿಲೋಮೀಟರ್ ಇದೆ ಗಾಯ್ಸ್ ಇಲ್ಲಿಂದ. ವರ್ಣಲಿಂಗಂ ನೋಡಬೇಕು. ಮತ್ತೆ ಮುಂದೆ ವರುಣಲಿಂಗಂ ಬರುತ್ತೆ ಮುಂದೆ. ಅದರಲ್ಲಿ ನೋಡೋ ಅಷ್ಟೇ. ಇಲ್ಲಿ ಫುಲ್ ಕಾಲು ನೋಡ್ತಾ ಇದೆ ಗಾಯ್ಸ್. ಟ್ರೈ ಮಾಡ್ತಾ ಇದ್ದೀವಿ. ಇನ್ನೂ 8 ಕಿಲೋಮೀಟರ್ ಇದೆ. ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. 11:30 ಆಗಿದೆ ಟೈಮು. 10:30ಗೆ ಬಿಟ್ಟಿದ್ದೀವಿ. 5 ಕಿಲೋಮೀಟರ್ ನಡೆದಿದ್ದೀವಿ ಗಾಯ್ಸ್. 1 ಅವರ್ಗೆ. ವಿಷ್ಣು ಅವರು ಫುಲ್ ಜಿಮ್ ಮಾಡಿ ಎಲ್ಲ ಸಖತ್ತಾಗಿ ನಡೀತಾ ಇದ್ದಾರೆ. ಓಕೆ ಗಾಯ್ಸ್, ಇವ್ರಿಗೆ ಆಗ್ತಾ ಇಲ್ವಂತೆ. ನೋಡೋಣ ಏನಾಗುತ್ತೆ ಮುಂದೆ. ನಾವು ಅಂದ್ಕೊಂಡಿರೋ ಟೈಮ್ 4 ಅವರ್ ಆಗೋಗಿದೆ. ಇನ್ನೂ ಆಗ್ತಿಲ್ಲ. ನಾವು 4 ಅವರ್ ಮುಗಿಸೋಣ ಅಂದ್ಕೊಂಡಿದ್ವಿ. ಇನ್ನೂ 4 ಕಿಲೋಮೀಟರ್ ಇದೆ ಗಾಯ್ಸ್. ಆಗುತ್ತೆ. ಇನ್ನೂ ಒಂದು ಅವರ್ ಆಗುತ್ತೆ. ರೀಚ್ ಆಗ್ತಾ ಇದ್ವಿ. 1 ಕಿಲೋಮೀಟರ್ ಇದೆ ಗಾಯ್ಸ್. ಕಿಲೋಮೀಟರ್ ಇಲ್ಲ ಫ್ರೆಂಡ್ಸ್. ರೀಚ್ ಆಗ್ಬಿಡ್ತೀವಿ. ರೂಮ್ಗೆ ಹೋಗ್ಬಿಡ್ತೀವಿ. ಅಲ್ಲಿ ಎಂಡ್ ಮಾಡಿಬಿಟ್ಟು ರೂಮ್ಗೆ ಹೋಗ್ತೀವಿ. ಇವತ್ತು ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡಿಬಿಡ್ತೀವಿ. ಮತ್ತೆ ನಾಳೆ ದರ್ಶನಕ್ಕೆ ಹೋಗೋ ವಿಡಿಯೋ ಮಾಡ್ತೀವಿ. ಓಕೆನಾ? ಬಾಯ್ ಫ್ರೆಂಡ್ಸ್. ಸ್ನಾನ ಮಾಡ್ಕೊಂಡು ಮತ್ತೆ ಸಿಗ್ತೀವಿ ಗಾಯ್ಸ್. ಓಕೆ ಬಾಯ್, ಗುಡ್ ನೈಟ್. ನಮ್ಮ ಪ್ಲಾನ್ ಕ್ಯಾನ್ಸಲ್ ಆಯಿತು. ರೂಮ್ಗೆ ಹೋಗ್ತಾ ಇಲ್ಲ, ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬೇಕಂತೆ. ಅಷ್ಟೇ. ಅದಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ 50 ರೂಪಾಯಿ ಟಿಕೆಟ್ ಅಂತಾರೆ, ಫ್ರೀ ದರ್ಶನ ಅಂತಾರೆ. ನಮ್ಗೆ ಕರೆಕ್ಟಾಗಿ ಯಾವ ಕ್ಯೂ ಅಂತ ಗೊತ್ತಿಲ್ಲ. ಅದಕ್ಕೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆನಾ? ಹೇಳಿ ಬ್ರೋ ಏನಾದರೂ. ಅಷ್ಟೇ ಗುರು, ನಾವು ಕಾಲು ನೋಡ್ತಿದ್ದೇನೆ. 4 ಗಂಟೆ ಆಗಿದೆ ಗಾಯ್ಸ್. ಇದೇನು ಗಿರಿ ಪ್ರದಕ್ಷಿಣೆ ಮುಗಿಸಿದ್ದೀವಿ. ದರ್ಶನ ಮಾಡ್ಕೊಬೇಕು ಇವಾಗ. 5:15 ಓಪನ್ ಆಗುತ್ತಂತೆ. ಸರಿನಾ? ಮುಂದೆ ತೋರಿಸ್ತೀನಿ ಗಾಯ್ಸ್. ನೋಡಿ ಇದೆ ಗೋಪುರ. ಅಣ್ಣ ಇಲ್ಲಿ ದರ್ಶನ ಆಗುತ್ತಲ್ಲ ಇವಾಗ? ದರ್ಶನ ಮುಗೀತು, ಎಲ್ಲ ಮುಗಿದು ಗಾಯ್ಸ್. ಪೀಸ್ ಆಗಿದ್ದೀವಿ. ಏನಂದರೆ ಫುಲ್ ತುಂಬ ನಿದ್ದೆ ಕಟ್ಟಿದ್ದೀವಿ. ನಿದ್ದೆ ಆಗಿಲ್ಲ ಅಷ್ಟೇ. ನೋಡಿ ಇಲ್ಲೇ ಇನ್ನೂ ದೇವಸ್ಥಾನದಲ್ಲೇ ಇದ್ದೀವಿ ಒಳಗಡೆನೆ. ನೋಡಿ ಗಾಯ್ಸ್ ಹೆಂಗಿದೆ ಇಲ್ಲೆಲ್ಲ. ಪ್ರಸಾದ ತಗೊಂಡು ಹೋಗ್ತಾ ಇದ್ದೀವಿ. ಕೊಡ್ತಾ ಇದ್ದೀವಿ. ಮುಂದೆ ಇನ್ನೂ 4 ಜನಕ್ಕೆ ದರ್ಶನ ಆಗಿಲ್ಲ. ಅವರು ಬೇರೆ ಕಡೆ ಹೋಗಿದ್ರು. ಸ್ಪೆಷಲ್ ದರ್ಶನ. ನಾವು ಇವಾಗ ಹೋಗ್ಬಿಟ್ಟು ಕಾಯ್ಬೇಕು ಅವ್ರಿಗೆ, ಅವ್ರು ಬರೋವರೆಗೂ. ಕಾರ್ ಹತ್ರ ಹೋಗ್ಬಿಟ್ಟು ನಿದ್ದೆ ಮಾಡ್ಬೇಕು ನಾವು ಸ್ವಲ್ಪ ಹೊತ್ತು, ಅವ್ರು ಬರೋವರೆಗೂ. ನೋಡಿ ಗಾಯ್ಸ್ ಇಲ್ಲಿಂದ ವ್ಯೂ ಹೆಂಗಿದೆ ಅಂತ. ಅರುಣಾಚಲಮಿಂದ ಬೆಂಗಳೂರಿಗೆ ರಿಟರ್ನ್ ಬಂದಿದ್ದೀವಿ. ಇಲ್ಲಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಓಕೆನಾ ಬ್ರೋ? ಏನಾದರೂ ಹೇಳಿ ನಮ್ಮ ವಿಡಿಯೋಸ್ಗೆಲ್ಲ. ಹೋಟೆಲ್ ಬಂದಿದ್ದೀವಿ. ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆ ದರ್ಶನ ಆಯಿತು. ಬೇಗ ದರ್ಶನ ಆಯಿತು. ಚೆನ್ನಾಗಿದೆ ಪ್ಲೇಸ್. ನೀವು ಹೋಗ್ಬಿಟ್ಟು ಬನ್ನಿ. ಓಕೆನಾ? ಬಾಯ್ ಬಾಯ್.